ಗೈಸ್, ಈ ಒಂದು ವಿಡಿಯೋ ಮಾಡುವಾಗ ತುಂಬಾ ಎಮೋಷನಲ್ ಆಗ್ತಾ ಇದ್ದೀನಿ. ತುಂಬಾನೇ ಒಂದು ಲೋ ಫೀಲ್ ಆಗ್ತಾ ಇದ್ದೀನಿ ನಾನು, ಯಾಕಂತ ಗೊತ್ತಾಗ್ತಾ ಇಲ್ಲ. ಹೀಗಾಗಿಯೇ ಇದ್ರ ಬಗ್ಗೆ ನಾನು ಮಾತಾಡ್ದಿರೆ ಒಂದಿಷ್ಟು ಟೈಮ್ ಅನ್ನ ತಗೊಳ್ಕೊಳ್ತಿದ್ದೆ. ಸೊ ಹಾಗೆ ನೋಡಿದ್ರೆ ನನ್ನ ಲಾಸ್ಟ್ ವಿಡಿಯೋಗೆ ಸಾಕಷ್ಟು ಕಮೆಂಟ್ಗಳು ಮಾಡಿದೀರಾ. ಜಸ್ಟಿಸ್ ಫಾರ್ ಸೌಜನ್ಯ, ಬಾಯ್ಕಾಟ್ ಧರ್ಮಸ್ಥಳ, ಅದೇ ರೀತಿ ಸೌಜನ್ಯ ಬಗ್ಗೆ ಮಾತಾಡ್ರೋ, ಸೌಜನ್ಯ ಕೇಸ್ ಬಗ್ಗೆ ಮಾತಾಡ್ರೋ, ಈ ರೀತಿ ಸಾಕಷ್ಟು ಕಮೆಂಟ್ಗಳನ್ನ ಮಾಡಿದೀರಾ. ಸೊ ಹಾಗೆ ನೋಡಿದ್ರೆ ನಾನು ತುಂಬಾ ವರ್ಷಗಳಿಂದ ಸೌಜನ್ಯ ಬಗ್ಗೆ ನೋಡ್ತಾ ಇದ್ದೀನಿ, ಕೇಳ್ತಾ ಇದ್ದೀನಿ. ಸುಮಾರು 100 ವಿಡಿಯೋಗಳನ್ನ ನೋಡ್ಬಿಟ್ಟಿದ್ದೀನಿ ನಾನು ಆಕೆಯ ಬಗ್ಗೆ. ಅದೇ ರೀತಿ ಅಷ್ಟು ರಿಸರ್ಚ್ ಮಾಡಿದ್ದೀನಿ. ಒನ್ಸ್ ಅಪಾನ್ ಎ ಟೈಮ್ ನನಗೆ ನನ್ನ ಮೈಂಡಲ್ಲಿ ಹೇಗಿತ್ತು ಅಂದ್ರೆ, ಎಷ್ಟು ನಾನು ಸೈಕ್ ಆಗಿದೆ ಅಂದ್ರೆ, ಧರ್ಮಸ್ಥಳಕ್ಕೆ ಹೋಗಿ ಆಕೆ ಓಡಾಡಿದ ಜಾಗ, ಇನ್ಸಿಡೆಂಟ್ ಆಗಿದ್ದಂತಹ ಜಾಗ ಎಲ್ಲವನ್ನ ಕವರ್ ಮಾಡಬೇಕು, ಎಲ್ಲವನ್ನ ತೋರಿಸ್ಬೇಕು, ಅಷ್ಟರ ಮಟ್ಟಿಗೆ ಆ ಒಂದು ಪ್ರೆಷರ್ ಆಗಿತ್ತು, ಆ ಒಂದು ಸ್ಟ್ರೆಸ್ ಆಗಿತ್ತು ನನ್ನ ಮೈಂಡಲ್ಲಿ. ಅಷ್ಟು ಡಿಸ್ಟರ್ಬ್ ಆಗಿದೆ ನಾನು. ಬಟ್ ಆದ್ರೂ ಕಾಲ ಕಳೀತಿದ್ದಂತೆ ಗೊತ್ತು ಏನಾಗುತ್ತೆ ಎಂಡ್ ಆಫ್ ದ ಡೇ ನಮ್ಗೆ, ಅಥವಾ ಯಾರು ಅದನ್ನ ಮೂಲವನ್ನ ಹುಡ್ಕೊಂಡು ಹೋದವ್ರಿಗೆ ಅಂತ ತುಂಬಾನೇ ಎಕ್ಸಾಂಪಲ್ಸ್ ಇದೆ. ಸೊ ಅದ್ ಬಿಡಿ, ನಾನು ಯಾರಿಗೂ ಇಲ್ಲಿ ಬಿಲ್ಡಪ್ ಕೊಡ್ತಾ ಇಲ್ಲ. ಸೊ ಅದ್ ಬಿಟ್ರೆ ನನ್ಗೆ ಬರುವಂತಹ ಒಂದು ಕ್ವಶನ್ ಏನಂದ್ರೆ, ನಾವ್ ಈ ರೀತಿ ಯೂಟ್ಯೂಬ್ ಅಲ್ಲಿ ಬಂದು ಇನ್ಸ್ಟಾಗ್ರಾಮ್ ಅಲ್ಲಿ ಸ್ಟೋರಿಗಳನ್ನ ಹಾಕ್ತಾ ಮಾತಾಡ್ತಾ ಇದ್ರೆ ಅದ್ರ ಬಗ್ಗೆ, ಅಥವಾ ಸ್ಟೋರಿಗಳನ್ನ ರೀಪೋಸ್ಟ್ಗಳನ್ನ ಮಾಡ್ತಾ ಇದ್ರೆ ಜಸ್ಟಿಸ್ ಸಿಗುತ್ತಾ? ನಿಜವಾಗ್ಲು ಸಿಗುತ್ತಾ? ಅಷ್ಟೆಲ್ಲ ಸ್ವಾಮಿ, ಇವಾಗ ಇನ್ನೊಂದು ಟ್ರೆಂಡ್ ಸ್ಟಾರ್ಟ್ ಆಗೋಗಿದೆ. ನಿಮ್ಗೆಲ್ರಿಗೂ ಗೊತ್ತಿರೋ ಹಾಗೆ ಎಲ್ಲಿಂದ ಇವೆಲ್ಲ ಸ್ಟಾರ್ಟ್ ಆಯ್ತು? 5-6 ದಿನಗಳ ಹಿಂದೆ ಆ ಒಂದು ವಿಡಿಯೋ ಯಾರ್ದು, ಅವ್ರು ಯಾವ ಕಮ್ಯುನಿಟಿಗೆ ಬಿಲಾಂಗ್ ಆಗ್ತಾರೆ ಅಂತ ನಿಮ್ಗೆಲ್ರಿಗೂ ಗೊತ್ತು. ಸೊ ಆ ಒಂದು ಥಿಂಗನ್ನ ಇಟ್ಕೊಂಡೆ ತುಂಬಾ ಜನ ಈ ಕಟ್ಟರ್ ಹಿಂದೂಗಳೇನಿರ್ತಾರಲ್ಲ, ಏನಂದ್ರೆ ಕಟ್ಟರ್ ಹಿಂದೂಯಿಸಂ ಪಾಲಿಸುವಂತವ್ರು, ಈ ಧರ್ಮ ಮತ್ತೆ ಈ ಜಾತಿ ಅಂತೆಲ್ಲ ಬಿಲೀವ್ ಮಾಡುವಂತವ್ರು, ಸೊ ಇಂಥವ್ರು ಆ ಒಂದು ಸಮುದಾಯದ ಮೇಲೇನೆ ಇವಾಗ ತಿರುಗಿ ಬಿದ್ದಿದ್ದಾರೆ. ಸೊ ನಿಮ್ಮ ಸಮುದಾಯದಲ್ಲೇ ಲವ್ ಜಿಹಾದ್ ಅಂತ ನಡೆಯುತ್ತೆ, ಅದೇ ರೀತಿ ಹೆಣ್ಣು ಮಕ್ಕಳ ಶೋಷಣೆ ಆಗುತ್ತೆ, ಅದ್ರ ಬಗ್ಗೆ ಯಾಕೆ ಮಾತಾಡಲ್ಲ ನೀವು? ನಮ್ ಬಗ್ಗೆ ಯಾಕೆ ಮಾತಾಡ್ತೀರಾ? ನಿಮ್ ತಟ್ಟೆಲೆ ಹೆಗ್ಣ ಬಿದ್ದಿದೆ, ಅದ್ ನೋಡದ್ ಬಿಟ್ಟು ನಮ್ ತಟ್ಟೆಯಲ್ಲಿ ಕೈ ಹಾಕಕ್ ಬಂದಿದ್ದೀರಾ ನೀವು. ಅದೇ ರೀತಿ ನಮ್ಮ ಹಿಂದುತ್ವದ ಬಗ್ಗೆ ಅಥವಾ ನಮ್ಮ ಹಿಂದೂ ದೇವಸ್ಥಾನಗಳ ಬಗ್ಗೆ ಮಾತನಾಡಿದ್ರೆ ನಾವು ಸುಮ್ನೆ ಕೈ ಕಟ್ಟಿ ಕೂರೋದಿಲ್ಲ ಅಂತ ಧಮಕಿ ಹಾಕೋ ರೀತಿ ಆಗ್ಲಿ, ಈ ರೀತಿ ಸಾಕಷ್ಟು ಧಾರ್ಮಿಕವಾಗಿ ಅದನ್ನ, ಅದೇ ರೀತಿ ಒಂದು ಕಮ್ಯುನಲ್ ಆಗಿ ಅದನ್ನ ತಿರುಚಿ ಅವರ ಒಂದು ಬೇಳೆಕಾಳನ್ನ ಬೇಯಿಸ್ಕೊಳ್ಳುವಂತಹ ಕೆಲಸ ಕೂಡ ಆಗ್ತಾ ಇದೆ. ಮತ್ತೊಂದು ಕಡೆ ಇನ್ಸ್ಟಾಗ್ರಾಮ್ ನಲ್ಲಿ ಸ್ಟೋರಿಗಳನ್ನ ಹಾಕೋದ್ರ ಮೂಲಕ ಜಸ್ಟಿಸ್ ಫಾರ್ ಸೌಜನ್ಯ ಅನ್ನೋದು ಅಂತ ಒಂದು ಟ್ಯಾಗ್ಲೈನ್ ಅನ್ನ ಯೂಸ್ ಮಾಡೋ ಮುಖಾಂತರ ತಾವು ತುಂಬಾನೇ ಸೋಷಿಯಲ್ ರೆಸ್ಪಾನ್ಸಿಬಲ್ ಇರುವಂತಹವರು, ನಮ್ಗೆ ತುಂಬಾನೇ ಕನ್ಸರ್ನ್ ಇದೆ, ನಮಗೂ ಜಸ್ಟಿಸ್ ಬೇಕು, ನಾವು ಡಿಮ್ಯಾಂಡ್ ಮಾಡ್ತೀವಿ ಅನ್ನೋ ರೀತಿಯಾಗಿ ಪ್ರೊಜೆಕ್ಟ್ ಮಾಡುವಂತಹ, ನಮ್ಗೆ 4 ಜನಕ್ಕೆ ಗೊತ್ತಾಗ್ಲಿ ನಾವು ಎಂತ ಸೋಷಿಯಲ್ ಬೀಯಿಂಗ್, ಅಥವಾ ನಾವು ಒಳ್ಳೆಯವರು, ನಾವು ರೈಸ್ ಮಾಡ್ತಾ ಇದೀವಿ ವಾಯ್ಸ್ ಅಂತ ಪ್ರೊಜೆಕ್ಟ್ ಮಾಡ್ಲಿಕ್ಕೋಸ್ಕರ ಆ ರೀತಿಯಾಗಿ ಮೈಂಡ್ ಸೆಟ್ ಇರುವಂತವರು ಕೂಡ ಕೇವಲ ವ್ಯೂಸ್ ಅಂಡ್ ಲೈಕ್ಸ್ ಗಾಗಿ ಅದನ್ನು ಕೂಡ ಮಾಡ್ತಾ ಇದ್ದಾರೆ ಒಂದು ಸೆಟ್ ಆಫ್ ಪೀಪಲ್. ಅದು ಸಡನ್ ಆಗಿ. ಸ್ನೇಹಿತರೆ, ನನ್ಗೆ ಗೊತ್ತಿರೋ ಪ್ರಕಾರ ಡೇ 1 ಇಂದನು ಮೈಸ್ ತಿಮ್ರೋಡಿ ಅಂತ ಇದ್ದಾರೆ, ಅದೇ ರೀತಿ ಒಂದು ಥರ್ಡ್ ಐ ಯೂಟ್ಯೂಬ್ ಚಾನಲ್ ಅಂತ ಇದೆ, ಅದೇ ರೀತಿ ಇನ್ನೊಂದು ರ್ಯಾಂಪೈಡ್ ಯೂಟ್ಯೂಬ್ ಚಾನಲ್ ಅಂತ ಇದೆ. ಈ ರೀತಿ ಸಾಕಷ್ಟು ಯೂಟ್ಯೂಬರ್ಸ್ ಗಳಾಗ್ಲಿ ಅಥವಾ ಹೋರಾಟಗಾರರಾಗ್ಲಿ, ಅದೇ ರೀತಿ ಆಕೆಯ ತಾಯಿ ಆಗ್ಲಿ, ಇವ್ರುಗಳು ಬಿಟ್ರೆ ಡೇ 1 ಇಂದನು ಇವ್ರುಗಳು ಯಾವುದೇ ಒಂದು ಎಕ್ಸ್ಪೆಕ್ಟೇಷನ್ಸ್ ಇಲ್ದ್ರೆ ಕೇವಲ ಆಕೆಯ ಸಾವಿಗೆ ಒಂದು ನ್ಯಾಯ ಸಿಗ್ಬೇಕು, ಬೇರೆ ಏನು ಬೇಡ ನಮ್ಗೆ ಅನ್ನೋ ರೀತಿಯಾಗಿ ಯಾವುದೇ ಒಂದು ಝೀರೋ ಎಕ್ಸ್ಪೆಕ್ಟೇಷನ್ಸ್ ಇಲ್ಲ. ಯಾವುದೇ ಒಂದು ಪಾಪ್ಯುಲಾರಿಟಿ, ಯಾವುದೇ ಒಂದು ಹಣ, ಯಾವುದೇ ಒಂದು ಫೇಮ್, ಯಾವುದೇ ಒಂದು ನೇಮ್, ಯಾವುದೇ ಒಂದು ಕಮ್ಯುನಲ್ ಬ್ಯಾಕ್ ಗ್ರೌಂಡ್, ಯಾವುದೇ ಒಂದು ಇತರೆ ಒಂದು ಡೈವರ್ಸಿಫಿಕೇಶನ್ ಅಥವಾ ಏನು ಡೈವರ್ಷನ್ ಆಗ್ತಾ ಇದೆ ಇವಾಗ ಕಮ್ಯುನಲ್ ಆಗ್ಲಿ ಅಥವಾ ಈ ಒಂದು ಸೋಷಿಯಲ್ ಮೀಡಿಯಾದಲ್ಲಿ ಕೇವಲ ಒಂದು ಟ್ರೆಂಡಿಂಗ್ಗೋಸ್ಕರ ಡಿಫರೆನ್ಶಿಯೇಟ್ ಆಗ್ತಾ ಇದೆಯಲ್ಲ. ಸೊ ಈ ರೀತಿಯಾಗಿ ಅವ್ರು ಯಾವತ್ತೂ ಕೂಡ ಯೋಚನೆ ಮಾಡಿರಲಿಲ್ಲ. ಒಂದು ಮಾತು ನನ್ಗೆ ಸ್ಪಷ್ಟನೆ ಬೇಕಾಗಿದೆ. ಅಲ್ಲ ಸ್ವಾಮಿ, ಎಷ್ಟು ಮಠದ ಸ್ವಾಮೀಜಿಗಳು, ಚರ್ಚಿನ ಫಾದರ್ಗಳು, ಈ ಮುಲ್ಲಾಗಳು ತಮ್ಮ ತಪ್ಪಿನಿಂದಾಗಿ, ತಮ್ಮ ಕ್ರೈಮ್ ನಿಂದಾಗಿ ಇವತ್ತು ಎಷ್ಟು ಜನ ಜೈಲಿನಲ್ಲಿ ಕೂತ್ಕೊಂಡು ಮುದ್ದೆ ಮರಿತಿಲ್ಲ ಹೇಳಿ. ಸೊ ಅದಕ್ಕಾಗಿ ನಾವು ಆ ಎಲ್ಲ ದೇವಸ್ಥಾನಗಳ ದೇವರನ್ನ ನಾವು ಬ್ಲೇಮ್ ಮಾಡ್ಲಿಕ್ಕಾಗತ್ತಾ? ಅಥವಾ ಈ ಅಲ್ಲನ ಬ್ಲೇಮ್ ಮಾಡ್ಲಿಕ್ಕಾಗತ್ತಾ? ಅಥವಾ ಕ್ರೈಸ್ತರ ಯೇಸುವನ್ನ ನಾವು ಬ್ಲೇಮ್ ಮಾಡ್ಲಿಕ್ಕಾಗತ್ತಾ? ಆದ್ರೆ ಇವಾಗ ಏನ್ ನಡೀತಾ ಇದೆ ಅಂದ್ರೆ, ತಮ್ಮ ಬೇಳೆಕಾಳನ್ನ ಬೇಯಿಸ್ಕೊಳ್ಳೋದಕ್ಕೆ ನೇರವಾಗಿ ಶ್ರೀ ಕ್ಷೇತ್ರ ಧರ್ಮಸ್ಥಳದ ಮಂಜುನಾಥ ಸ್ವಾಮಿಯನ್ನ ಬ್ಲೇಮ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ಬಿಟ್ಟಿದ್ದಾರೆ. ಎಷ್ಟರ ಮಟ್ಟಿಗೆ ಅಸಹ್ಯವಾದಂತಹ ಒಂದು ಪದವನ್ನ ಬಳಸ್ತಾ ಇದ್ದಾರೆ ಅಂದ್ರೆ, ನಿನ್ನ ಕ್ಷೇತ್ರದಲ್ಲಿ ಇರುವಂತಹ ಹೆಣ್ಮಕ್ಳನ್ನ, ಜನರನ್ನ ಕಾಪಾಡ್ಲಿಕ್ಕೆ ಆಗೋದಿಲ್ಲ, ನಾನು ಎಲ್ಲೋ ವರ್ಷಕ್ಕೊಂದ್ಸಲಿ ಬರ್ತೀನಿ ಎಲ್ಲೋ ದೂರದಿಂದ, ನೀನ್ ನನ್ನ ಕಾಪಾಡ್ತೀಯ ನೀನು.
ಸೊ ಈ ರೀತಿಯಾದಂತಹ ಒಂದು ಸ್ಟೇಟ್ಮೆಂಟ್ ಅನ್ನ ಬಳಸೋದು ಇನ್ನೂ ಅಸಹ್ಯವಾದಂತಹ ಒಂದು ಕೀಳಾಗಿ ಅವರ ಒಂದು ಗುಣವನ್ನ ತೋರಿಸುತ್ತೆ. ಕೇವಲ ವ್ಯೂಸ್ ಮತ್ತೆ ಫಾಲೋವರ್ಸ್ ನ ಗೇನ್ ಮಾಡೋದಕ್ಕೆ ಎಂತೆಂತ ಪದಗಳನ್ನ ಬಳಸ್ತಾ ಇದ್ದಾರೆ ದೇವರ ಮೇಲೆ ಅನ್ನೋದಕ್ಕೆ ನಿಜಕ್ಕೂ ನನಗೆ ತುಂಬಾ ಬೇಜಾರಾಯ್ತು. ನಾನು ಅದು ಒಂದು ಕಾರಣಕ್ಕೆ ನಾನು ಮಾತಾಡ್ಲೇಬೇಕು ಇದ್ರ ಬಗ್ಗೆ ಅಂತ ನಾನು ಈ ವಿಡಿಯೋವನ್ನ ಮಾಡ್ತಾ ಇದ್ದೀನಿ. ಸ್ನೇಹಿತರೆ, ಒಂದು ಮಾತು ತಿಳ್ಕೊಳ್ಳಿ, ಧರ್ಮಸ್ಥಳ ಆಗ್ಲಿ ಅಥವಾ ಶ್ರೀ ಮಂಜುನಾಥ ಸ್ವಾಮಿ ದೇವಸ್ಥಾನವಾಗ್ಲಿ, ಅಣ್ಣಪ್ಪ ಸ್ವಾಮಿ ದೇವಸ್ಥಾನವಾಗ್ಲಿ ಯಾವುದೇ ಒಂದು ಪರ್ಸನ್ಗೆ ಅಥವಾ ಒಂದು ಕುಟುಂಬಕ್ಕೆ ಸೀಮಿತವಾಗಿಲ್ಲ. ಸೊ ಅದು ನಮ್ ಎಲ್ರು ಕನ್ನಡಿಗರ ಒಂದು ಭಾವನೆ, ಒಂದು ಶಕ್ತಿ ಕೂಡ. ಸೊ ಹೀಗಿರ್ಬೇಕಾದ್ರೆ ಎಲ್ರು ಕೂಡ ಅದೇ ರೀತಿಯಾಗಿ ಒಂದು ಗೌರವ, ಒಂದು ಶ್ರದ್ಧೆಯನ್ನ ಇಟ್ಕೊಳ್ಬೇಕಾಗುತ್ತೆ ಒಂದು ಧಾರ್ಮಿಕ, ಒಂದು ಫೇಮಸ್ ಧಾರ್ಮಿಕ ಕೇಂದ್ರದ ಮೇಲೆ. ಈ ರೀತಿ ಒಂದು ಲಾಜಿಕ್ ಇಲ್ದಿರುವಂತಹ ಸ್ಟೇಟ್ಮೆಂಟ್ಗಳು, ಪೋಸ್ಟ್ಗಳನ್ನ, ರೀಲ್ಸ್ಗಳನ್ನ ಹರಿಬಿಡೋದ್ರಿಂದ ನಿಜಕ್ಕೂ ಹೇಳ್ತೀನಿ ಯಾವುದೇ ಒಂದು ಪ್ರಯೋಜನ ಇಲ್ಲ. ಕೇವಲ ಇವ್ರು ಬೇಳೆ ಬೈಯುತ್ತೆ ಹೊರತು ನ್ಯಾಯವಾಗ್ಲಿ ಅಥವಾ ಈ ತಪ್ಪಿತಸ್ಥರು ಏನಿದಾರ ಅವ್ರಿಗೆ ಶಿಕ್ಷೆ ಆಗ್ಲಿ ಖಂಡಿತ ಸಿಗೋದಿಲ್ಲ. ನನ್ಗೆ ಈ ಪೋಸ್ಟ್ಗಳನ್ನ ನೋಡಿ ತುಂಬಾ ಬೇಜಾರಾಗೋಯ್ತು. ಸ್ವಾಮಿ, ನಾನು ಹಾಕ್ತೀನಿ ನೋಡಿ, ಸ್ಕ್ರೀನ್ ಮೇಲೆ ಪ್ರೊಜೆಕ್ಟ್ ಆಗ್ತಾ ಇದ್ದಾರೆ, ಯಾವ ತರ ಎಲ್ಲ ಎಷ್ಟು ಕೀಳಾಗಿ ಪೋಸ್ಟ್ಗಳನ್ನ ಹಾಕ್ತಾ ಇದ್ದಾರೆ ದೇವ್ರ ಬಗ್ಗೆ, ಮಂಜುನಾಥ ಸ್ವಾಮಿಯ ಬಗ್ಗೆ, ಅಣ್ಣಪ್ಪ ಸ್ವಾಮಿಯ ಬಗ್ಗೆ ಅಂತ. ಖಂಡಿತ ತಪ್ಪಾಗಿದೆ. ಸಾಕಷ್ಟು ತುಂಬಾ ದಶಕಗಳೇ ಕಳೆದೋಗಿದೆ ಈ ಒಂದು ಕೇಸ್ ಬಗ್ಗೆ. ನ್ಯಾಯ ಸಿಗದರೆ ಹೋರಾಡಿ ಮನಸ್ಸು ಇಚ್ಛೆ ಸಾಕ್ಷಿಗಳನ್ನ ಕಲೆಕ್ಟ್ ಮಾಡಿ ಅದನ್ನ ಹಾಳು ಮಾಡಿ ಯಾವ ರೀತಿ ಮಾಡಿದ್ದಾರೆ ಅಂದ್ರೆ, ಖಂಡಿತ ಇವಾಗ ಫ್ರೆಶ್ ಆಗಿ ಒಂದು ಕೇಸನ್ನ ಅಸೈನ್ ಮಾಡಿದ್ರು ಕೂಡ ಅದನ್ನ ತಪ್ಪಿತಸ್ಥರು ಯಾರಿದ್ದಾರೆ ಅನ್ನೋದು ಹುಡುಕೋದಕ್ಕೆ ತುಂಬಾನೇ ಕಷ್ಟವಾಗೋದು. ಇಂಪಾಸಿಬಲ್ ಅಂತ ನಾನು ಹೇಳಿಕ್ ಆಗೋದಿಲ್ಲ, ಸಾಧ್ಯ ಖಂಡಿತ ಇದೆ. ಬಟ್ ಅಷ್ಟೊಂದು ಮಟ್ಟಿಗೆ ಒಂದು ದಾರಿಯನ್ನ ತಪ್ಪಿಸ್ಬಿಟ್ಟಿದ್ದಾರೆ. ಸೊ ಇನ್ಸಿಡೆಂಟ್ ನಿಮ್ಗೆ ಗೊತ್ತು, ಯಾವಾಗ ಆಗಿರೋದು, ಏನಾಗಿದೆ, ಎಷ್ಟರ ಮಟ್ಟಿಗೆ ಯಾರು ಇನ್ಫ್ಲುಯೆನ್ಸ್ ಮಾಡಿದ್ದಾರೆ. ಸೊ ಅದ್ರ ಬಗ್ಗೆ ಎಲ್ಲ ನಾನು ಮಾತಾಡ್ಲಿಕ್ಕೆ ಹೋಗೋದಲ್ಲೇ ಒಟ್ನಲ್ಲಿ ಆ ಒಂದು ತನಿಖಾಧಿಕಾರಿಗಳಿದಾರಲ್ಲ ಅವ್ರಿಗಂತೂ ದೊಡ್ಡ ನಮಸ್ಕಾರ ನನ್ನ ಕಡೆಯಿಂದ. ನೀವು ತುಂಬಾ ತುಂಬಾ ಚೆನ್ನಾಗಿರ್ತೀರ, ನಿಮ್ನ ದೇವರು ತುಂಬಾ ಚೆನ್ನಾಗಿ ನೋಡ್ಕೊಂತಾನೆ ಮುಂದೆ ಫ್ಯೂಚರ್ ಅಲ್ಲಿ. ನೀವು ಮಾಡಿರುವಂತಹ ಕರ್ಮ ಇದೆಯಲ್ಲ, ಇದು ನಿಮ್ಮ ತಲೆಮಾರಿಗೆ ಮಾತ್ರ ಮುಗಿಯುವಂತಹ ಕರ್ಮ ಅಲ್ಲ, ನಿಮ್ಮ ತಲೆಮಾರು 7 ಪೀಳಿಗೆವರೆಗೂ ನಿಮ್ಗೆ ಇದು ಕಾಡುತ್ತೆ. ಅಷ್ಟರ ಮಟ್ಟಿಗೆ ಒಂದು ಹೀನಸ್ ಕ್ರೈಮ್ ಮಾಡಿರುವಂತಹದ್ದು ನೀವು. ಅಷ್ಟರ ಮಟ್ಟಿಗೆ ಯಾವುದೇ ಪುಣ್ಯ ಸ್ನಾನ ಮಾಡಿ ನೀವು ಖಂಡಿತ ನಿಮ್ಮ ಪಾಪಗಳು ಯಾವತ್ತಿಗೂ ಕೂಡ ಮಾಸೋಗೋದಿಲ್ಲ. ಅಷ್ಟರ ಮಟ್ಟಿಗೆ ನೀವು ಅಂತ ದೊಡ್ಡ ಪಾಪ ಮಾಡಿದ್ದೀರಾ. ಸ್ನೇಹಿತರೆ, ಎಮೋಷನಲಿ ಮತ್ತೆ ಕಲ್ಚರಲಿ ಆ ಒಂದು ರಿಲಿಜಿಯಸ್ ಒಂದು ಬ್ಯಾಕ್ ಗ್ರೌಂಡ್, ಸ್ಪಿರಿಚುಯಲಿ ಎಲ್ಲ ಬಿಟ್ಬಿಡೋಣ. ಇವಾಗ ಸದ್ಯಕ್ಕೆ ಆಕ್ಚುಲ್ ಕೇಸ್ ಏನು, ಇವಾಗ ಹಿಂದೆದು ಬಗ್ಗೆ ಮಾತನಾಡಕ್ ಆಗೋದಿಲ್ಲ, ಯಾಕಂದ್ರೆ ಅದು ನಮ್ ಕೈಲಿ ಇಲ್ಲ, ಮುಗ್ದೋಗಿದೆ, ಕೈ ಘಟನೆ ಅದು ಆಗೋಗಿದೆ. ಸೊ ಪ್ರೆಸೆಂಟ್ ಸಿಚುವೇಶನ್ ಏನು, ನಂತರ ಮುಂದೆ ಏನ್ ಮಾಡಬಹುದು ಇದ್ರ ಬಗ್ಗೆ ಅನ್ನೋದನ್ನ ಒಂದು ಗ್ಲಿಮ್ಸ್ ನಾನು ಕೊಡ್ತಾ ಹೋಗ್ತೀನಿ ನಿಮ್ಗೆ. ನೋಡಿ, ಸದ್ಯ ರೀಸೆಂಟ್ ಆಗಿ 1 ವರ್ಷದ ಹಿಂದೆ ಈತ ಅಕ್ಯೂಸ್ಡ್ ಏನಿದ್ದ ಆಲ್ರೆಡಿ, ಸಂತೋಷ್ ರಾವ್ ಅಂತ, ಈತ ನಿರಪರಾಧಿ, ಈತನ ಇನ್ವಾಲ್ವ್ಮೆಂಟ್ ಯಾವುದೂ ಇಲ್ಲ, ಈತನ ಸುಮ್ನೆ ಈ ಒಂದು ಕೇಸ್ ನಲ್ಲಿ ತಗಲಾಕೊಂಡಿದ್ದಾನೆ ಅಂತ ಒಂದು ತೀರ್ಪು ಬಂತು ಹೈಕೋರ್ಟ್ ಇಂದ. ಈತನ ಬಿಡುಗಡೆ ಆಯ್ತು, ಆತನ ಒಂದು ಲೈಫ್ ಕೂಡ ಹಾಳಾಯ್ತು. ಅದೊಂದು ಒಂದ್ ಕಡೆ ಇರ್ಲಿ. ಮತ್ತೊಂದು ಕಡೆ ಸ್ಟ್ರೈಕ್, ಒಂದು ಪ್ರತಿಭಟನೆ ಕೂಡ ಇಮಿಡಿಯೇಟ್ಲಿ ಸ್ಟಾರ್ಟ್ ಆಯ್ತು. ಡೆಲ್ಲಿಗೆ ಹೋಗಿದ್ರು, ಡೆಲ್ಲಿ ಜಾಥಾ ಮಾಡಿದ್ರು, ಅಲ್ಲೂ ಕೂಡ ಮನವಿ ಪತ್ರವನ್ನ ಸ್ವೀಕರಿಸಿದ್ರು ಅಥಾರಿಟೀಸ್. ಬಟ್ ಆದ್ರೂ ಅಂತ ರೆಸ್ಪಾನ್ಸ್ ಬಂದಿಲ್ಲ, ಕೇಸ್ ಇನ್ನು ರಿಓಪನ್ ಆಗಿಲ್ಲ. ಸೊ ಲೀಗಲಿ ಏನ್ ಮಾಡಬಹುದು ಇದ್ರ ಬಗ್ಗೆ ಅನ್ನೋದನ್ನ ನೋಡ್ತಾ ಹೋದ್ರೆ ನಾವು, ಸೊ ಲಾಯರ್ ಗಳ ಪ್ರಕಾರ ಇವಾಗ ಇರುವಂತಹದ್ದು ಒಂದೇ ಆಪ್ಷನ್. ಸೊ ಏನಂದ್ರೆ, ಇವಾಗ ಆಲ್ರೆಡಿ ಕೇಸ್ ಖುಲಾಸೆ ಆಗಿದೆ ದಟ್ ಸಂತೋಷ್ ರಾವ್ ನಿರಪರಾಧಿ, ಆತನ ಒಂದು ಇನ್ವಾಲ್ವ್ಮೆಂಟ್ ಏನೂ ಇಲ್ಲ ಇದರಲ್ಲಿ ಅಂತ. ಸೊ ಇವಾಗ ಕೇಸ್ ನ ರಿಓಪನ್ ಮಾಡ್ಬೇಕಂದ್ರೆ ಅಪೀಲ್ ಮಾಡ್ಬೇಕಾಗುತ್ತೆ, ಪುನಃ ಅದೇ ಒಂದು ಅರ್ಜಿಯ ಮೇಲೆ ಮರು ಪರಿಶೀಲನೆ ಮಾಡಿ ಅಂತ. ಅಂದ್ರೆ ಸಂತೋಷ್ ರಾವ್ ಮೇಲೆನೆ ತಿರ್ಗಾ ಆ ಒಂದು ಕೇಸನ್ನ ದರ್ಜ್ ಮಾಡ್ಬೇಕಾಗತ್ತೆ. ದಟ್ ಈ ಒಂದು ಕೇಸ್ ನ ಓಪನ್ ಮಾಡೋದಕ್ಕೆ ನಿಮ್ಗೆಲ್ರಿಗೂ ಗೊತ್ತಿರೋ ಹಾಗೆ ಅವ್ರ ಫ್ಯಾಮಿಲಿಯು ಕೂಡ ಒಪ್ಕೊಂಡ್ಬಿಟ್ಟಿದ್ದಾರೆ ದಟ್ ಈತನ ಇನ್ವಾಲ್ವ್ಮೆಂಟ್ ಇಲ್ಲ, ಈತ ನಿರ್ದೋಷಿನೇ ಅಂತ. ಬಟ್ ಸತ್ಯ ಗೊತ್ತಿದ್ರು ಕೂಡ ಕೇಸನ್ನ ರಿಓಪನ್ ಮಾಡ್ಲಿಕ್ಕೆ ಆತನ ಮೇಲೆ ತಿರ್ಗಾ ಕೇಸನ್ನ ಹೂಡ್ಬೇಕಾಗುತ್ತೆ. ಸೊ ದಟ್ ತಿರ್ಗಾ ಆ ಒಂದು ಕಲ್ಪ್ರಿಟ್ ಯಾರಿರ್ತಾರೆ, ಆಕ್ಚುಲ್ ಕ್ರಿಮಿನಲ್ ಯಾರಿರ್ತಾರೆ, ಸೊ ಅವರ ಒಂದು ಜಾಲವನ್ನ ಪತ್ತೆ ಮಾಡಬಹುದು ಅಥವಾ ಮತ್ತಷ್ಟು ಪುಷ್ಟಿ ಸಿಗುತ್ತೆ ಕೇಸ್ ರಿಓಪನ್ ಆದ್ರೆ ಅನ್ನೋ ಒಂದು ಲೆಕ್ಕಾಚಾರ ಇದ್ರೂ ಕೂಡ ನಿಮ್ಮೆಲ್ರಿಗೂ ಗೊತ್ತು ಇಷ್ಟು ವರ್ಷಗಳಿಂದ ಹೇಗೆ ಕೇಸ್ ನ ಮುಚ್ಚಾಕ್ಬಿಟ್ಟಿದ್ದಾರೆ ಒಂದು ಸಾಕ್ಷಿ ಇಲ್ದಿರೆ ಅಂತ. ಸೊ ಹೀಗಿರ್ಬೇಕಾದ್ರೆ ಆ ಒಂದು ಭರವಸೆ ಖಂಡಿತ ಯಾರಿಗೂ ಕೂಡ ಇಲ್ಲ. ಕೇಸ್ ರಿಓಪನ್ ಆದ್ರೂ ಆತನೇ
ಒಂದು ಕಲ್ಪಿಟ್ ಅನ್ನೋ ರೀತಿ, ಆತನೇ ಕ್ರಿಮಿನಲ್ ಅನ್ನೋ ರೀತಿ ತಿರ್ಗಾ ಪ್ರೊಜೆಕ್ಟ್ ಮಾಡಿ ತಿರ್ಗಾ ಅದೇ ಒಂದು ಚಾರ್ಜ್ ಶೀಟ್ ಅನ್ನ ಕೊಟ್ಟು ಕೋರ್ಟ್ ಸಬ್ಮಿಟ್ ಮಾಡಿ ತಿರ್ಗಾ ಅದೇ ಕೇಸನ್ನ ಮುಚ್ಚಾಕುವಂತ ಸಾಧ್ಯತೆ ತುಂಬಾನೇ ಹೆಚ್ಚಾಗಿದೆ. ಹೀಗಾಗಿ ಈ ಪ್ರೋಸೆಸ್ ಮೇಲೆ ಯಾರಿಗೂ ನಂಬಿಕೆ ಇಲ್ಲ. ಸೊ ಅದನ್ನ ಬಿಟ್ರೆ ಕಾನೂನ ಬೌಂಡ್ರೀಸ್ ಅಲ್ಲಿ, ಕಾನೂನ ಚೌಕಟ್ಟಿನಲ್ಲಿ ಸದ್ಯಕ್ಕೆ ಯಾವುದೇ ಒಂದು ಡೋರ್ಸ್ ಆಗ್ಲಿ ವಿಂಡೋಸ್ ಆಗ್ಲಿ ಕಾಣಿಸ್ತಾ ಇಲ್ಲ. ಬಟ್ ಒಂದೇ ಒಂದು ಚಾನ್ಸ್ ಇದೆ ಆನ್ ಪಬ್ಲಿಕ್ ಡಿಮ್ಯಾಂಡ್ ಇಷ್ಟೊಂದು ಒತ್ತಾಯ ಬರ್ತಿರುವಂತಹ ಒಂದು ಹಿನ್ನೆಲೆಯಲ್ಲಿ ಸ್ಪೆಷಲ್ ಲಾ ಮಾಡಬೇಕು. ಸೌಜನ್ಯ ಕೇಸನ್ನ ಎಕ್ಸಾಂಪಲ್ ಆಗಿ ಇಟ್ಕೊಂಡು ಅದರದೇ ರೀತಿ ಒಂದು ನ್ಯಾಯ ಕೊಡಿಸುವ ಒಂದು ನಿಟ್ಟಿನಲ್ಲಿ ಒಂದು ಸ್ಪೆಷಲ್ ಲಾನ ಮಾಡಿ ಖಂಡಿತ ಒಂದು ಟೀಮ್ ಅನ್ನ ರಚನೆ ಮಾಡಿ ಇದಕ್ಕೆ ಖಂಡಿತ ಒಂದು ನ್ಯಾಯವನ್ನ ಒದಗಿಸಬೇಕು ಅಂತ ಒಂದು ಒತ್ತಾಯ ಕೇಳ್ಬರ್ತಾ ಇದೆ. ಒಂದು ಒಪಿನಿಯನ್ ಕೂಡ ಲಾಯರ್ಸ್ ಕಡೆಯಿಂದ ಮತ್ತೆ ಸಾಮಾನ್ಯ ಜನರ ಕಡೆಯಿಂದ ಒಂದು ಒತ್ತಾಯ ಆಗ್ತಿದೆ ಅಂತ ಹೇಳ್ಬೋದು. ಬಟ್ ಖಂಡಿತ ಪಾಸಿಬಲ್ ಇದೆ ಇದು ಅಂತ ನನಗೂ ಅನ್ಸುತ್ತೆ. ಯಾಕಂದ್ರೆ ನೋಡಿ, ಇದು ಆಗಿದ್ದಾಗೋಯ್ತು. ಬಟ್ ಏನಂದ್ರೆ ಆ ಒಂದು ಮನೋಭಾವನೆ ಯಾರಲ್ಲೂ ಉಳ್ಕೋಬಾರ್ದು. ನೋಡು, ಕ್ರೈಮ್ ಮಾಡಿ ತಪ್ಪಿಸ್ಕೊಂಡ್ರು, ಯಾರು ಅಂತಾನೆ ತಿಳ್ಕೊಳಕ್ ಆಗ್ಲಿಲ್ಲ ಇದುವರೆಗೆ ಅಂತ ಆ ಒಂದು ಮೈಂಡ್ ಸೆಟ್ ಬಂದ್ಬಿಟ್ರೆ ಖಂಡಿತ ಅದು ಸಮಾಜಕ್ಕೆ ಒಳ್ಳೇದಲ್ಲ. ಸೊ ಅದ್ರ ಬರೋದಕ್ಕೆ ಕೂಡ ಬಿಡಬಾರ್ದು. ಹೀಗಾಗಿ ಇದನ್ನ ಈಗಾಗ್ಲೂ ಸಾಲ್ವ್ ಆಗ್ಲೇಬೇಕು. ಇಷ್ಟು ವರ್ಷಗಳಿಂದ ಅನ್ಸಾಲ್ವ್ಡ್ ಆಗಿರುವಂತಹ ಈ ಒಂದು ಕೇಸ್ ಖಂಡಿತ ಮತ್ತೆ ಪುನಃ ರಿಓಪನ್ ಆಗಿ ಖಂಡಿತ ಆಕೆಯ ಒಂದು ಸಾವಿಗೆ, ಆಕೆಯ ಕುಟುಂಬಕ್ಕೆ ನ್ಯಾಯ ಸಿಗ್ಲೇಬೇಕು ಅಂತ ನಾವು ಕೂಡ ಒತ್ತಾಯ ಮಾಡ್ತೇವೆ. ಬಟ್ ಅದನ್ನ ಬಿಟ್ಟು ಕೇವಲ ದೇವರನ್ನ ಟಾರ್ಗೆಟ್ ಮಾಡಿ, ಧರ್ಮಸ್ಥಳದ ಮಂಜುನಾಥ ಸ್ವಾಮಿಯನ್ನ, ಅಣ್ಣಪ್ಪ ಸ್ವಾಮಿಯನ್ನ ಟಾರ್ಗೆಟ್ ಮಾಡಿ, ಗೌರವದಿಂದ ಕೆಟ್ಟದಾಗಿ ಪೋಸ್ಟ್ ಗಳನ್ನ ಮಾಡಿ, ರೀಲ್ಸ್ ಗಳನ್ನ ಮಾಡಿ, ದೇವರ ಬಗ್ಗೆ ಅಪಪ್ರಚಾರ ಮಾಡಿ, ಧರ್ಮಸ್ಥಳದ ಮಂಜುನಾಥನ ಬಗ್ಗೆ ಒಂದು ಕಪ್ಪು ಮಸಿ ಬಳಿಯುವಂತಹ ಕೆಲಸವನ್ನ ಖಂಡಿತ ಮಾಡಬೇಡಿ. ಸೊ ಇದರಿಂದ ಯಾರಿಗೂ ಕೂಡ ಒಳ್ಳೇದಾಗೋದಿಲ್ಲ, ಯಾರಿಗೂ ಕೂಡ ಜಸ್ಟಿಸ್ ಆಗ್ಲಿ ನ್ಯಾಯವಾಗ್ಲಿ ಸಿಗುವಂತಹ ಕೆಲಸ ಆಗೋದಿಲ್ಲ. ಬದಲಿಗೆ ಇನ್ನು ಇದು ಡೈವರ್ಟ್ ಆಗುವಂತಹ ಒಂದು ಕೆಲಸ ಆಗುತ್ತೆ. ಸೊ ಇದು ನಮಗೆ ಬೇಕಾಗಿಲ್ಲ. ನಮಗ್ ಬೇಕಾಗಿರೋದೇನು, ಆಕೆಗೆ ಜಸ್ಟಿಸ್ ಸಿಗ್ಬೇಕು, ಯಾರು ತಪ್ಪಿತಸ್ಥರಿದ್ದಾರೆ ಅವರಿಗೆ ಶಿಕ್ಷೆ ಆಗ್ಬೇಕು. ಇಷ್ಟೇ ನಮ್ಮ ಧ್ಯೇಯ, ಗುರಿ ಆಗಿರ್ಬೇಕು. ನಿಮ್ಗೇನನ್ಸುತ್ತೆ? ನಾನು ಮಾತಾಡಿದ್ದು ಎಲ್ಲೋ ಒಂದ್ ಕಡೆ ನಿಮ್ಗೆ ತಪ್ಪನ್ಸಿದ್ರೆ ಖಂಡಿತ ನೀವು ಕಮೆಂಟ್ ಮಾಡಿ ತಿಳಿಸಿ. ಬ್ರದರ್, ನೀವು ಮಾತಾಡಿದ್ದು ಇದು ನಂಗೆ ತಪ್ಪನ್ಸ್ತು, ಈ ಪಾಯಿಂಟ್ ನಂಗೆ ತಪ್ಪನ್ಸ್ತು, ಈ ರೀತಿಯಾಗಿ ನೀವು ಹಂಗ್ ಮಾತಾಡ್ಬೋದಾಗಿತ್ತು ಅಂತ ಖಂಡಿತ ನಿಮ್ಮ ಅಭಿಪ್ರಾಯವನ್ನ ವ್ಯಕ್ತಪಡಿಸಬಹುದು. ನನ್ನ ಕೈಲಾದ್ರೆ ಖಂಡಿತ ನಾನು ಅದಕ್ಕೆ ರಿಪ್ಲೈ ಮಾಡೋದಕ್ಕೆ ಅಥವಾ ಜಸ್ಟಿಫಿಕೇಶನ್ ಕೊಡೋದಕ್ಕೆ ನಾನು ಟ್ರೈ ಮಾಡ್ತೇನೆ. ಮುಂದಿನ ವಿಡಿಯೋದಲ್ಲಿ ಸಿಗೋಣ.